ಮೇ 2025ರಲ್ಲಿ ಸುಳಿಕೆರೆ ಗ್ರಾಮ ಪಂಚಾಯತ್ನ ಚಿಕ್ಕಬಸ್ತಿ ವಾರ್ಡಿಗೆ ಉಪಚುನಾವಣೆ ನಡೆಯಲಿದೆ. ಈ ಸ್ಥಾನ ಶ್ರೀ ಶ್ರೀನಿವಾಸ್ ಅವರ ದುಃಖದ ನಿಧನದ ಬಳಿಕ ಖಾಲಿಯಾಗಿದೆ. ಈ ಚುನಾವಣೆಯಲ್ಲಿ ಚಿಕ್ಕಬಸ್ತಿ ವಾರ್ಡಿಗೆ ಸಂದೀಪ್ ಕುಮಾರ್ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅವರು ಗ್ರಾಮದ ಜನರ ಅಗತ್ಯತೆಗಳನ್ನು ಅರಿತು ಸುಧಾರಿತ ಸೇವೆಗಳೊಂದಿಗೆ ಒಂದು ಉತ್ತಮ ಆಡಳಿತ ನೀಡುವ ದೃಷ್ಟಿಯಿಂದ ಸ್ಪರ್ಧಿಸುತ್ತಿದ್ದಾರೆ. ಸಂದೀಪ್ ಕುಮಾರ್ ತನ್ನ ಕೆಲಸದ ಮೂಲಕ ಜನರ ನಂಬಿಕೆಗೆ ತಕ್ಕಂತೆ ಸೇವೆ ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ. ಉತ್ತಮ ಭವಿಷ್ಯಕ್ಕಾಗಿ ಅವರು ತಮ್ಮ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ನನ್ನ ಹೆಸರು ಸಂದೀಪ್ ಕುಮಾರ್ ಅಂತ. ಇಲ್ಲಿ ಚಿಕ್ಕಬಸ್ತಿ ಸೂಳ್ಕೆರೆ ಗ್ರಾಮ ಪಂಚಾಯತಿ ಬೈ ಎಲೆಕ್ಷನ್ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ನಡೀತಾ ಇದೆ. ಎಲ್ಲ ತುಂಬ ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಸಲ ಈಗ ಒಂದು 50% ಆಗಿದೆ. 50% ಆಗಿದೆ ವೋಟಿಂಗು. ಇನ್ನೂ ಬರೋ ಚಾನ್ಸಸ್ ಇದೆ. ಈ ಸಲ ನಾನು ಫಸ್ಟ್ ಟೈಮ್ ನಿಂತಿದ್ದೀನಿ. ಎಜುಕೇಟೆಡ್, ಏನಾರ ಒಂದು ಊರಿಗೆ ಚಿಕ್ಕಬಸ್ತಿ ಗ್ರಾಮಕ್ಕೆ ಒಂದು ಏನಾರ ಅನುಕೂಲ ಮಾಡ್ಕೊಳ್ಳೋಣ ಅಂತ ನೋಡೋಣ. ದೇವ್ರ ದಯಿಂದ ಇಲ್ಲಿ ಹಾಸ್ಪಿಟಲ್ ಬೇಕು, ಆಮೇಲೆ ಒಂದು ಬ್ಯಾಂಕ್ ಬೇಕು. ತುಂಬ ಅನುಕೂಲ ಬೇಕಾಗಿದೆ. ಯಾಕಂದರೆ ತುಂಬ ಇಲ್ಲ, ಡೌನ್ಫಾಲ್ ಇದೆ ಏರಿಯಾ ಸ್ವಲ್ಪ. ಹೊರಡೆ ಕಂಪೇರ್ ಟು ಈ ಏರಿಯಾಗೆ ನಮಗೆ ಹಾಸ್ಪಿಟಲ್ ಮತ್ತು ಬ್ಯಾಂಕ್ ಬೇಕಾಗಿದೆ. ಅದರಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈ ಸಲ ಏನಾರ ವಿನ್ ಆದರೆ ನನ್ನ ಕೈಯಿಂದ ಮಾಡೋಣ ಅಂತ. ಇವಾಗ ಆಲ್ಮೋಸ್ಟ್ ಕೆಲವು ಸಮಾಜ ಸೇವೆ ಕೆಲಸ ಮಾಡ್ತಾ ಇದ್ದೀವಿ. ಫ್ರೀ ಮೆಡಿಕಲ್ ಕ್ಯಾಂಪು, ಆಮೇಲೆ ಐ ಕ್ಯಾಂಪು, ಬ್ಲಡ್ ಕ್ಯಾಂಪು ಎಲ್ಲ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ, ಫ್ಯೂಚರ್ ಇದೆ. ಎಲ್ಲರೂ ನನಗೆ ಸಹಕಾರ ಕೊಟ್ಟು ವೋಟ್ ಹಾಕಿ ಗೆಲ್ಲಿಸಿದ್ರೆ ಒಂದು ಚೇಂಜಸ್ ನೋಡ್ಬೋದು ನಮ್ಮ ಚಿಕ್ಕಬಸ್ತಿ ಏರಿಯಾದಲ್ಲಿ. ಏನು ಪ್ಲಾನ್ ಇದೆ ಸರ್ ಮುಂದೆ? ಮೇನ್ ಬಂದು ಹಾಸ್ಪಿಟಲ್ ಸರ್. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಹತ್ರ ಇಲ್ಲ ಕೆಂಗೇರಿಗೆ ಹೋಗಬೇಕು, ಇಲ್ಲ ಉಳ್ಳಾಳ್ಗೆ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ನಾವು ಹಾಸ್ಪಿಟಲ್ ಮೇನ್ ಬೇಕಾಗಿದೆ. ನಮ್ಮ MLA ಸಾಹೇಬ್ರಿಗೂ ಹೇಳಿದ್ದೀವಿ, ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇನ್ ಹಾಸ್ಪಿಟಲ್ಲು. ಸೆಕೆಂಡ್ ಬಂದು ಬ್ಯಾಂಕ್. ಇಲ್ಲಿ ಬ್ಯಾಂಕ್ ಇಲ್ಲ ರಾಮಚಂದ್ರಗೆ ಹೋಗಬೇಕು, ಇಲ್ಲ ಅಂದರೆ ನಾವು ಭುವನೇಶ್ವರ ಆ ಕಡೆ ಕ್ವಾರ್ಟರ್ಸ್ ಕೊಡು ಹೋಗಬೇಕು. ಬ್ಯಾಂಕ್ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟು ವೋಟ್ ಇದೆ ಇಲ್ಲಿ ಚಿಕ್ಕಬಸ್ತಿ, ದೊಡ್ಡ ಬಸ್ತಿ, ಇಲ್ಲಿ ಬರೀ ಚಿಕ್ಕಬಸ್ತಿನೇ 2800 ವೋಟ್ ಇದೆ. ದೊಡ್ಡ ಬಸ್ತಿ ಒಂದು 800, ಒಂದು 5000 ಮೇಲಿದೆ ಸರ್. ಏನು ಮತದಾರರಿಗೆ ಏನು ಹೇಳೋದು? ಮತದಾರರಿಗೆ ನಾನು ಏನು ಹೇಳೋದಂದ್ರೆ, ಯಾರು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡಿ ವೋಟ್ ಹಾಕಿ. ಈ ದುಡ್ಡು ಹಣ ನೋಡಿ, ಅವರ ಆಕಾಂಕ್ಷೆಗಳು ನೋಡಿಕೊಂಡು ಅವ್ರು ವೋಟ್ ಹಾಕಬಾರ್ದು. ಯಾರು ಎಜುಕೇಟೆಡ್ ಇದ್ದಾರೆ, ಯಾರು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಊರಲ್ಲಿ, ಅದನ್ನ ನೋಡಿ ವೋಟ್ ಹಾಕಿದ್ರೆ ಅವ್ರ ಏರಿಯಾನು ಇಂಪ್ರೂವ್ ಆಗುತ್ತೆ, ಅವ್ರ ಫ್ಯೂಚರು ಚೆನ್ನಾಗಿರುತ್ತೆ ಗ್ರಾಮಸ್ಥರದ್ದು. ಸಂದೀಪ್ ಕುಮಾರ್. ಏನು ಸರ್?